ಕೊಟ್ರೆ ಭಾರಿ ಒಳ್ಳೇದು. ನೀವು ಹಳ್ಳಿಯಲ್ಲಿ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ಲೇಬೇಕು. ದೊಡ್ಡ ಮಟ್ಟದಲ್ಲಿ ಅಂತಲ್ಲ, ಸಾಧಾರಣ ಒಂದು ಮಟ್ಟದಲ್ಲಿ. ದೊಡ್ಡ ಮಟ್ಟ ಅಂದ್ರೆ 1 ಕೋಟಿ ಆಗ್ತದೆ. ಇದೆಲ್ಲ ಸ್ಟೀಲ್. ಈ ಒಂದೊಂದು ಪೈಪುಗಳಿಗೆ ಉಂಟು ತುಂಬಾ ಭಯ. ನಾವು ಬಾಂಬೆಯಿಂದ ನನ್ನ ಮಗ ಅಲ್ಲಿ ಇರುವ ಕಾರಣ ಅವರೆಲ್ಲ ತರಿಸಿ ಒಂದು ಥ್ರೆಡ್ಗೆ 5,000-3,000 ಅಂದ್ರೆ ಇದು ಮೂವ್ಮೆಂಟ್. ಒಂದು ಸ್ಟೀಲ್ ಪೀಸ್ ಬೇಕಾದ್ರೆ ನೀವು ಎಲ್ಲಿಯೂ ಸಿಗಿಲ್ಲ ಮಂಗಳೂರಲ್ಲಿ. ಒಂದ ಹೈದರಾಬಾದ್ ಇಲ್ಲದ್ರೆ ಬಾಂಬೆ ಇದ್ದವರಿಗೆ ಮಾಡ್ಬೋದು. ಆದ್ರೆ ಈ ಕಾಂಪಿಟಿಷನ್ ಸ್ಟಾರ್ಟ್ ಆಗಿದೆ. ಭಾರಿ ದುಡ್ಡು ಹಾಕಿ ಭಾರಿ ದುಡ್ಡು ತೆಗಿಲಿಕ್ಕೆ ಆಗಲಿಕ್ಕೆ ಇಲ್ಲ ಸದ್ಯಕ್ಕೆ. ಮಾರ್ಕೆಟ್ ಬೇಕು ಅಂತ ಹೇಳಿ ಕೊಡುವಾಗ ಲಾಸ್ ಆಗುದಿಲ್ಲ, ದೊಡ್ಡ ಪ್ರಾಫಿಟ್ ಇಲ್ಲ. ನಾವು ಎಲ್ಲಿಯಾದ್ರೂ ಪ್ರಯಾಣ ಮಾಡ್ಲಿ ಅಥವಾ ಹೋಟ್ಲುಗಳಿಗೆ ಹೋಗ್ಲಿ ಅಥವಾ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ನಾವು ವಾಟರ್ ಬಾಟಲ್ ಅನ್ನ ಹಿಡ್ಕೊಂಡು ಹೋಗ್ತೇವೆ ಅಲ್ವಾ? ಹಾಗಾದ್ರೆ ಈ ವಾಟರ್ ಬಾಟಲ್ ಅಲ್ಲಿ ನೀರ್ನ ಹೇಗೆ ತುಂಬಿಸ್ತಾರೆ, ಹೇಗೆ ಮಾಡ್ತಾರೆ, ಈ ಇಂಡಸ್ಟ್ರಿಗಳು ಹೇಗೆ ಅಂತ ಹೇಳೋದಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೇನೆ. ನಮ್ಮ ಹಳ್ಳಿಯಲ್ಲಿ ಒಬ್ಬರ ಮನೆಯಲ್ಲಿ ಈ ವಾಟರ್ನ ತಯಾರು ಮಾಡುವಂತಹ ಮಿಷನ್ಗಳಾಗಿರ್ಬೋದು, ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು, ಒಬ್ರು ಮಾಡ್ತಾರೆ. ಅವ್ರ ಬಗ್ಗೆ ಪರಿಚಯ ಮಾಡಿಸ್ತೀನಿ, ಹಾಗೂ ಹೇಗೆ ಮಾಡುದು, ಆ ಮಿಷನ್ಗಳು ಹೇಗೆ ಎಲ್ಲವನ್ನು ಕೂಡ ನೋಡ್ಕೊಂಬರೋಣ. ಬನ್ನಿ ಹಾಗಾದ್ರೆ. ಒಂದು ಸ್ವಿಚ್ ಹಾಕಿದ್ರೆ ಆಯ್ತು. ಅಲ್ಲಿ ಮೇಲೆ 4,000 ಲೀಟರ್ ಟ್ಯಾಂಕರ್, ಅದರಲ್ಲಿ ಮುಗಿದ್ರೆ ಆಫ್ ಆಗ್ತದೆ. 1 ಗಂಟೆಗೆ 1,000 ಲೀಟರ್. ಅವರಿಗೆ ಏನು ಕೆಲಸ ಇಲ್ಲ, ಕೂತ್ಕೊಂಡು ಒಂದು ಸ್ವಿಚ್ ಹಾಕಿ ಮಾತ್ರ ತಗೊಳ್ಬೇಡಿ. ನೀವು ಎಲ್ಲ ನಮ್ಮ ಕಾಂಟ್ರಾಕ್ಟರ್ ಹತ್ರ ಹೇಳಿ ನಾವು ಫುಡ್ ರೆಡಿ ಮಾಡಿ ಕೊಡ್ತೇವೆ ಅಂತ. ಹಾಗೆ 1 ವಾರದಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ತೇವೆ. ಸೊ ಈ ಸಬ್ಸಿಡಿ ಜಾಸ್ತಿ 35%. ನಾವು ಜೆಂಟ್ಸ್ ಆದ್ರೆ 25%. ನಮಗೀಗ ಹೆಚ್ಚಿಗೆ ಒಂದು 12 ದೊಡ್ಡ ಮಟ್ಟ ಅಂದ್ರೆ 1 ಕೋಟಿ ಆಗ್ತದೆ. ಅದಕ್ಕೆ ನಾವು ಬಾಟ್ಲಿಂಗ್ ಮಿಷಿನ್ ಎಲ್ಲ ತಗೊಳ್ಬೇಕು. ಈಗ ನಾವು ಬಾಟ್ಲಿಂಗ್ ಎಲ್ಲ ತಗೊಳ್ಳೋದು. ಇಲ್ಲಿ ನಮ್ಮ ಮಡಂತ್ಯಾರಲ್ಲಿ ಒಬ್ಬರು ಬಾಟ್ಲ್ ಮಾಡಿ ಕೊಡ್ತಾರೆ. ಅವರು ಬೇಕಾದ ಸಪ್ಲೈ ಮಾಡ್ತಾರೆ. ಅವರು ಹೇಳಿ 2-3 ದಿವಸದಲ್ಲಿ ಬರ್ತದೆ. ಈಗ ಬಾಟಲ್ಸ್ ಎಲ್ಲ ಹೇಗೆ, ಇದೆಲ್ಲ ಹೇಗೆ ಸಪ್ಲೈ ನಿಮಗೆ? ಪ್ಲಾಸ್ಟಿಕ್ ಬಾಟಲ್ಗಳು, ಈ ಬಾಟ್ಲ್ಗಳದ್ದು ನಾನು ಹೇಳಿದಲ್ಲ, ಒಬ್ರು ಹಾಕಿ ಆಗುವಾಗ ಸ್ಟಿಕ್ಕರ್ ಎಲ್ಲ ಆಗುವಾಗ 3 ರೂಪಾಯಿ, ಅದಕ್ಕೆ 2.5 ರೂಪಾಯಿ ಇರ್ತದೆ. ಅವ್ರು ಸಪ್ಲೈ ಮಾಡಿ ಅದಕ್ಕೆ ಸ್ಟಿಕ್ಕರ್ ಹಾಕಿ ಎಲ್ಲ ಆಗುವಾಗ ಅದಕ್ಕೆ ಸಹ 2.5 ರೂಪಾಯಿ ಆಗ್ತದೆ. ಯಾವುದಕ್ಕೆ? ಸಣ್ಣ ಬಾಟಲ್. ನಿಮ್ಮಲ್ಲಿ 1/2 ಲೀಟರ್ 300 ml ಅದು. ಇದು 1 ಲೀಟರ್, ಅದು 20, 2 ಲೀಟರ್ ಅಲ್ಲ 20 ಲೀಟರ್ ಅದು. ಅದಕ್ಕೆ ನಮ್ಮ ಈ ಊರೇ ಮಾಡಿಕೊಡ್ತೇನೆ. ಸ್ವಲ್ಪ ಸಮಯ ಅಂದರೆ ಅದಕ್ಕೆ ಬೋಲ್ಡ್ ಎಲ್ಲ ಬರಬೇಕು. ಅವರಿಗೆ ಸಣ್ಣ ಫ್ಯಾಕ್ಟ್ರಿ ಉಂಟು, ಕೊಡ್ತೇನೆ ಅಂತ ಹೇಳಿದ್ದಾರೆ. ಸರ್, ನಿಮ್ದು ಟೋಟಲ್ ಬಜೆಟ್ ಎಷ್ಟಾಗಿರ್ಬೋದು? ಈಗ ನಾವು ಹೇಳಿದಲ್ಲ ನನಗೆ ಎಲ್ಲ ಸೇರಿ, ಅಂದ್ರೆ ನೀವು ಹಾಕಿದ್ದು ಲೋನ್ ಅದು ಇದೆಲ್ಲ ಆಗುವಾಗ ಈಗ ಒಂದು 15 ಆಗಿದೆ. 15 ಆಗಿದೆ. ವರ್ಷದಲ್ಲೇ ಪಾಸ್ ಆಗಿದೆ. ಅದಕ್ಕೆ ನೋಡಿ ಅದು ಪ್ರೆಷರ್ ಪಂಪ್ ಅದು. ಈಗ ನಾವು ಲೈನೆಲ್ಲ ಸ್ಟೀಲೇ. ನೋಡಿ ಇದೆಲ್ಲ ಸ್ಟೀಲೇ. ಈ ಒಂದೊಂದು ಪೈಪುಗಳಿಗೆ ಉಂಟು ತುಂಬಾ ಕ್ರಯ. ನಾವು ಸ್ಟೀಲ್ ಪೀಸ್ ಬೇಕಾದ್ರೆ ನೀವು ಎಲ್ಲಿಯೂ ಸಿಗಿಲ್ಲ ಮಂಗಳೂರಲ್ಲೆಲ್ಲ. ಒಂದ ಹೈದರಾಬಾದ್ ಇಲ್ಲದ್ರೆ ಬಾಂಬೆ ಅಂಗಡಿಗಳಿಗೆ ಇಲ್ಲಿ ಆರಿಕೊಳ್ಳಿ. ನಾವು ಸ್ಟಾರ್ಟ್ ಮಾಡಿದ ಅಲ್ಲಿಂದ ಆರಿಕೊಳ್ಳಿ. ಅಲ್ಲಿ ಹೊರಗಿಂದೆಲ್ಲ ಬಂದು ಸ್ಟೇ ಮಾಡ್ತಾರೆ. ಅವರಿಗೆಲ್ಲ ನೀರು ಬೇಕು. ರೇಟ್ ಎಲ್ಲ ಭಾರಿ ಕಾಂಪಿಟೇಷನ್. ಈಗ ಉಜಿರೆ ಮತ್ತು ಬೆಳ ಒಳ್ಳೆದುಂಟು. ಅದರಲ್ಲಿ ಹಾಕುವಂತ ಇದುಗಳು ಉಂಟಲ್ಲ, ಮಿನರಲ್ಸ್ ಎಲ್ಲ ಫಸ್ಟ್ ಕ್ಲಾಸ್. ಇಂಟ್ರೆಸ್ಟ್ ಇದ್ದವರಿಗೆ ಮಾಡ್ಬೋದು. ಆದ್ರೆ ಈಗ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಭಾರಿ ದುಡ್ಡು ಹಾಕಿ ಭಾರಿ ದುಡ್ಡು ತೆಗಿಲಿಕ್ಕೆ ಆಗಲಿಕ್ಕೆ ಇಲ್ಲ ಈಗ ಸದ್ಯಕ್ಕೆ.